ಸರ್, ನಾನು ನವೀನ್ ಚಂದ್ರ ಅಂತ ಪೌರಾಯುಕ್ತರು, ನಗರಸಭೆ ಕೋಲಾರ. ಏನು ನಿನ್ನೆ ನಾವು 7/12/2025 ಭಾನುವಾರ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರುವ ಏನು ಹಳೆ ಕಸ, ಕಟ್ಟಡ ತ್ಯಾಜ್ಯಗಳು ಹೆಪಜಾರ್ಡ್ ಆಗಿ ಏನು ಹಿಂದೆ ಹಲವಾರು ವರ್ಷಗಳಿಂದ ಎಲ್ಲಂದರೆ ಎಲ್ಲೂ ಸಾರ್ವಜನಿಕರು ಅವರು ಕಸದ ರಾಶಿಗಳ ಇದು ಮಾಡಿದರು. ಅದನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವು ಅದನ್ನೆಲ್ಲ 159 ಸ್ಥಳಗಳನ್ನು ಗುರುತಿಸಿ ಆ 159 ಸ್ಥಳಗಳಲ್ಲಿ ಸುಮಾರು 960 ಟಿಪ್ಪರ್ಗಳಾಗುವಷ್ಟು ಕಸವನ್ನು ಕ್ವಾಂಟಿಫೈ ಮಾಡಿದ್ವಿ. ಅದರಲ್ಲಿ ಸುಮಾರು ಎಲ್ಲ ಇಲಾಖೆಗಳು, ಲೈನ್ ಡಿಪಾರ್ಟ್ಮೆಂಟ್ಸು, PRID, PWD, ನಿರ್ಮಿತಿ ಕೇಂದ್ರ, ಆಮೇಲೆ KRIDL, ಬೇರೆ ಬೇರೆ ಮೈನ್ಸ್ನವರು, MIನವರು ಮತ್ತು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸು, ನಂತರ ನಮ್ಮ ನಗರಸಭೆಯ ಗುತ್ತಿಗೆದಾರರು ಎಲ್ಲರೂ ಸಹ ನಮಗೆ ಏನು ಟಿಪ್ಪರ್ಗಳು ಮತ್ತು JCBಗಳನ್ನು ಉಚಿತವಾಗಿ ನಮ್ಮ ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯ ಹಿತದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಎಲ್ಲರೂ ಕಳಿಸ್ಕೊಟ್ಟಿದ್ರು. ಸುಮಾರು ನಮ್ಮ ನಗರಸಭೆ ಸಿಬ್ಬಂದಿ, ನಗರಸಭೆಯ ಪೌರಕಾರ್ಮಿಕರು, ವಾಲಂಟಿಯರ್ಸು, ಕಮ್ಯುನಿಟಿ ಮೊಬಿಲೈಸರ್ಸು ಎಲ್ಲ ಸೇರಿ ಒಂದು 350 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ ಸ್ವಚ್ಛತಾ ಆಂದೋಲನ ಅನ್ನುವ ನಿಟ್ಟಿನಲ್ಲಿ ಪಾಲ್ಗೊಂಡು ನಮ್ಮ ಇರ್ತಕ್ಕಂಥ 5 ಟೀಮ್ ಮಾಡಿದ್ವಿ. 5 ಟೀಮ್ನಲ್ಲೂ ಸುಮಾರು 8 ಜನ ಒಂದು ಟೀಮಲ್ಲಿ ಮೇಸ್ತ್ರಿಗಳು, ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲ ಸೇರಿಕೊಂಡು ಇದ್ದರು. ಅವರು ಸಹ ಎಲ್ಲ ಒಂದೊಂದು ಟೀಮ್ಗೆ ಇಷ್ಟಿಷ್ಟು ವೆಹಿಕಲು, ಇಷ್ಟಿಷ್ಟು JCB, ಇಷ್ಟಿಷ್ಟು ಟಿಪ್ಪರು ಅಂತ ಕೊಟ್ಟು ಅದಕ್ಕೆಲ್ಲ ರೂಟ್ ಮ್ಯಾಪ್ ಹಾಕಿ ನಮ್ಮ ಏನು ಕೆಂದಟ್ಟಿ ಭಾಗದಲ್ಲಿ ಇರ್ತಕ್ಕಂಥ ನಗರಸಭೆಯ ಜಾಗದಲ್ಲಿ ಏನು ಕಟ್ಟಡ ಅವಶೇಷಗಳನ್ನು ಹಾಕಲಿಕ್ಕೆ ಗೇಟ್ ನಂಬರ್ 1 ಅಂತ ಮಾಡಿ ಅದ ಒಂದು ಲೋ ಲೇಯಿಂಗ್ ಏರಿಯಾ ಗುಣಿಗಳಲ್ಲಿ ಈ ಒಂದು ಕಟ್ಟಡ ಅವಶೇಷಗಳಾದ ಮಣ್ಣು, ಇಟ್ಟಿಗೆ ಚೂರು ಮತ್ತು ಸಿಮೆಂಟ್ ವೇಸ್ಟ್ಗಳನ್ನು ಅಲ್ಲಿ ಹಾಕಿದ್ವಿ. ಮತ್ತು ಲೆಗೆಸಿ ವೇಸ್ಟು, ಹಳೆ ಕಸ ಏನು ತ್ಯಾಜ್ಯ ಇತ್ತು, ಪಾರಂಪರಿಕ ತ್ಯಾಜ್ಯ, ಅದನ್ನು ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಹಾಕೋದಕ್ಕೆ ಎಲ್ಲ ಒಂದು ಸ್ಥಳವನ್ನು ಗುರುತಿಸಿ ನಾವು ಏನು ಮಾಡಿದ್ವಿ, ಬೆಳಗ್ಗೆ 5:05ವರೆಗೆ ಎಲ್ಲ ನಮ್ಮ ಮೆಕ್ಕೆ ಸರ್ಕಲಿಂದ ಹಿಡಿದು ಕೋಲಾರಮ್ಮ ಈ ವಾಲ್ಮೀಕಿ ವೃತ್ತದವರೆಗೂ ಎಲ್ಲ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಚಾಲನೆ ಕೊಟ್ಟರು. ಅದಾದ ನಂತರ ಏನು ನಮ್ಮ ವೆಹಿಕಲ್ ಪ್ರತಿಯೊಂದು ಟಿಪ್ಪರ್ನಲ್ಲೂ ಒಬ್ಬೊಬ್ಬ ಪೌರಕಾರ್ಮಿಕ ಲೈಸನಿಂಗ್ ಆಫೀಸರ್ ಅಂತ ಮಾಡಿ ಅದಕ್ಕೆ ರೂಟ್ ಮ್ಯಾಪ್ ಅಂತ ಕೊಟ್ಟು ಅದನ್ನು ಲಾಕ್ ಶೀಟು ಮತ್ತು ಟ್ರಿಪ್ ಶೀಟು ಇಲ್ಲಿಂದ ಏನು ಕಸವನ್ನು ಅದನ್ನು ಲೋಡ್ ಮಾಡಿದ್ಮೇಲೆ ಅಲ್ಲಿ ಹೋಗಿ ತಗೊಂಡೋಗಿ ಕೊಟ್ಟು ಅಲ್ಲಿ ಬಂದಿದೆ, ಬೇರೆ ಎಲ್ಲೂ ಕಸ ಆಚೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಟ್ರಿಪ್ ಶೀಟ್ನಲ್ಲಿ ಅಲ್ಲಿ ಇರ್ತಕ್ಕಂಥ ಸೂಪರ್ವೈಸರ್ ಹತ್ರ ಸೈನ್ ಮಾಡಿಸ್ಕೊಬಂದು ಇಲ್ಲಿ ಬಂದು ವಾಪಸ್ಸು ಆ ಟ್ರಿಪ್ ಶೀಟನ್ನು ಇಲ್ಲಿ ಕೊಟ್ಟು ಮತ್ತಿನ್ನೊಂದು ಟ್ರಿಪ್ಪು ಹೋಗುವಂಥ ಒಂದು ನಿಟ್ಟಿನಲ್ಲಿ ನಾವು ಮಾಡಿದ್ವಿ. ಸುಮಾರು 193 ಲಾರಿ ಟಿಪ್ಪರಷ್ಟು ಕಸವನ್ನು ನಿನ್ನೆ ಒಂದೇ ದಿನದಲ್ಲಿ ನಾವು ಸಾಗಣೆ ಮಾಡಿದ್ದೀವಿ. ಅದರಲ್ಲಿ 141 ಟಿಪ್ಪರ್ಗಳಷ್ಟು ನಮ್ಮ ಏನು ಕಟ್ಟಡ ತ್ಯಾಜ್ಯ, ಏನು ವಿವಿಧ ಎಲ್ಲ ಕಡೆ ಕಟ್ಟಡ ತ್ಯಾಜ್ಯಗಳನ್ನು ಹಾಕಿದ್ರು. ಅದರಲ್ಲೂ ವಿಶೇಷವಾಗಿ ರಸ್ತೆ ಇಕ್ಕೆಲುಗಳಲ್ಲಿ ನಗರದ ಸೌಂದರ್ಯಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ನಮ್ಮ ಏನು ನಗರದ ಪ್ರವೇಶ ದ್ವಾರ ಮತ್ತು ವಾಪಸ್ಸು ಎಕ್ಸಿಟ್ ಆ್ಯಂಡ್ ಎಂಟ್ರಿ ಜಾಗಗಳಲ್ಲಿ ಹೆಪಜಾರ್ಡಾಗಿ ಸುರಿದಿರ್ತಕ್ಕಂಥ ಈ ಒಂದು ಕಟ್ಟಡ ತ್ಯಾಜ್ಯ ಕಸಗಳನ್ನು ತೆರವು ಮಾಡಲಿಕ್ಕೆ ನಾವೇನು ನಮ್ಮ ಕೋಲಾರದ ಐತಿಹಾಸಿಕ ನಗರದಲ್ಲಿ ಏನು ಭಾಳ ಅಸಹ್ಯವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮೂಲನೆ ಮಾಡಿ ಸ್ವಚ್ಛವಾಗಿ ಒಂದು ಸುಂದರವಾಗಿ ಮತ್ತು ಆರೋಗ್ಯವಾಗಿ ಜೀವಿಸಲಿಕ್ಕೆ ಉಪಯೋಗ ಆಗ್ತಕ್ಕಂಥ ನಗರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತುಂಬ ಅದ್ಭುತವಾಗಿ ಭಾಳಷ್ಟು ಸಾರ್ವಜನಿಕರ ಸಹಕಾರದೊಂದಿಗೆ ನಾವು ಈ ಒಂದು ಮಹತ್ ಕಾರ್ಯವನ್ನು ಮಾಡಿದ್ವಿ. ನಿಜವಾಗ್ಲೂ ಹೇಳಬೇಕಂತಂದರೆ ಈ ಒಂದು ಕಾರ್ಯದಲ್ಲಿ 4,825 ಟನ್ನಷ್ಟು ಕಸವನ್ನು ನಾವು ನಮ್ಮ ನಗರದಿಂದ ನಾವು ಹೊರಗಡೆಗೆ ಸಾಗಣೆ ಮಾಡಿದಂಥ ಒಂದು ಕೆಲಸ ಆಗಿದೆ.
ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಸಹ ಇದು ಏನು ನಮ್ಮ ಇದರ ಕ್ವಾಂಟಿಫಿಕೇಷನ್ ಪ್ರಕಾರ ಒಂದು 20% ಮಾತ್ರ ನಾವು ಇದನ್ನು ಸಾಗಣೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಏನು ಸಾರ್ವಜನಿಕರು ಈಗೇನು ನಾವು ಕಸವನ್ನು ಸಾಗಣೆ ಮಾಡಿದ್ದೀವಿ, ಇನ್ನೂ ಮಾಡ್ತಾಯಿದ್ದೀವಿ, ಆ ಜಾಗಗಳಲ್ಲಿ ಮತ್ತೆ ಆ ಕಸವನ್ನು ಸುರಿಯದಂತೆ ಕ್ರಮವಹಿಸಬೇಕು. ಮತ್ತು ಅದು ಕಸವನ್ನು ಬೇರೆಯವರು ಹಾಕ್ತಾಯಿದ್ರೆ ನಗರಸಭೆಗೆ ಜೊತೆ ಕೈ ಜೋಡಿಸಿ ಅವರು ಮನವೊಲಿಸ್ಬೇಕು, ಅವ್ರು ಆಗದಂತೆ ತಡಿಬೇಕು. ನಮ್ಮ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಅಂತ ಏನು ನಮ್ಮ ನಗರದಲ್ಲಿ ಸ್ವಚ್ಛತೆ ಕಾರ್ಯ ಮತ್ತು ಇನ್ನಿತರೆ ಕಾರ್ಯಗಳ ಇದು ನಿಗಾ ವಹಿಸಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಪಡೆ ಓಡಾಡ್ತಾ ಇರುತ್ತೆ. ಯಾರೇ ಆಗಲಿ ಅದನ್ನು ಉಲ್ಲಂಘಿಸಿ ಕಸವನ್ನು ಬಿಸಾಡದಲ್ಲಿ ಮತ್ತು ಒಂದು ಮಾಡ್ದಲ್ಲಿ ಅದು ದಂಡ ವಿಧಿಸೋದು ಮತ್ತು ಕೇಸು ದಾಖಲಿಸುವಂಥ ಕೆಲಸ ಆಗುತ್ತೆ. ಅದೇ ರೀತಿ ನಿಜವಾಗ್ಲೂ ಯಾರು ಪ್ರಜ್ಞಾವಂತ ನಾಗರಿಕರಿದ್ದಾರೆ ಅವರು ಮುಂದಿನ 3-4 ವಾರಗಳಲ್ಲಿ ನಾವು ಇನ್ನೂ ಪ್ರತಿ ಭಾನುವಾರನೂ ಮಾಡಲಿಕ್ಕೆ ಒಂದು ಪಣ ತೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ನಮ್ಮ ಎಲ್ಲ ನೌಕರರು, ನಾವೆಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಜೊತೆ NGO ಮತ್ತು ಸ್ವಯಂ ಸೇವಾ ಸಂಸ್ಥೆ, ರೋಟ್ರಿ ಮತ್ತು ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಯವರು ಮತ್ತು ತುಂಬ ಜನ ದಾನಿಗಳು, ತುಂಬ ಸಮಾಜ ಸೇವೆ ಮಾಡ್ತಕ್ಕಂಥ ಹಲವಾರು ಜನ ಕೋಲಾರದಲ್ಲಿದ್ದಾರೆ. ಅವರೆಲ್ಲ ಸಹ ಕೈ ಜೋಡಿಸಿ ಅವರು ಟಿಪ್ಪರು ಇಲ್ಲ ಲಾರಿನೋ ಇಲ್ಲ ಒಂದು JCBನೋ ಇದ್ದಲ್ಲಿ ನಮ್ಮ ಜೊತೆ ಈ ಒಂದು ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿ ಅವರೂ ಸಹ ಭಾಗವಹಿಸಿದಲ್ಲಿ ಏನು ಹಲವಾರು ವರ್ಷಗಳಿಂದ ನಮ್ಮ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಅನಾರೋಗ್ಯಕರವಾಗಿ ಇರತಕ್ಕಂಥ ಆ ಒಂದು ಕಸವನ್ನು ಆಚೆ ಕಳಿಸಿ ನಮ್ಮ ಉತ್ತಮವಾದಂಥ ಒಂದು ಸುಂದರ ಸ್ವಚ್ಛವಾದಂಥ ನಗರವನ್ನಾಗಿ ಮಾಡಲಿಕ್ಕೆ ರೂಪಿಸೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಮಾತನ್ನು ಮುಗಿಸ್ತೇನೆ.